ಸಮಾಜ ವಿಜ್ಞಾನ 10ನೆಯ ತರಗತಿ ಭಾಗ 1 ಭೂಗೋಳಶಾಸ್ತ್ರ ಅಧ್ಯಾಯ 10 ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಎರಡನೇದು, ಭಾರತವು ಒಟ್ಟು 32,87,263 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಭಾರತದ ಮಧ್ಯಭಾಗದಲ್ಲಿ 23 ಡಿಗ್ರಿ 30 ನಿಮಿಷ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ. ಇದಕ್ಕೆ ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತನು ಎಂತಲೂ ಕರೆಯುತ್ತೇವೆ. ಭಾರತದ ಮುಖ್ಯ ಭೂಭಾಗವು ಹೊಂದಿರುವ ಕರಾವಳಿಯು 6,100 ಕಿಲೋಮೀಟರ್ಗಳಷ್ಟು ಆಗಿದೆ. 5, ಭಾರತದ ಭೂಸ್ವರೂಪವನ್ನು 4 ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 6, ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುವರು. 7, ಪ್ರಪಂಚದಲ್ಲಿಯೇ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಶಿಖರವಾಗಿದೆ. 8, ಉತ್ತರ ಭಾರತದ ಮೈದಾನವು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. 9, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಕರೆಯುವರು. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 10, ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಉತ್ತರ, ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಪರ್ಯಾಯ ದ್ವೀಪವಾಗಿದೆ. ಇಷ್ಟು ಬರ್ತದ್ರೆ ಸಾಕು, ನಡೀತೈತಿ. ಆದ್ರೆ ಬೇಕಾದ್ರೆ 2 ಮಾರ್ಕ್ಸ್ ಕೇಳಿದ್ರೆ ಎಕ್ಸ್ಟೆಂಡ್ ಆಗಿ ಬರೀಬೇಕು. ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ತ್ರಿಕೋನಾಕಾರವಾಗಿ ಹಿಂದೂ ಮಹಾಸಾಗರದೊಳಗೆ ಚಾಚಿಕೊಂಡಿದೆ. ಆದ್ದರಿಂದ ಭಾರತಕ್ಕೆ ವಿಶಿಷ್ಟ ಭೌಗೋಳಿಕ ಸ್ಥಾನವಿದೆ. ಪ್ರಶ್ನೆ ಸಂಖ್ಯೆ 11, ಭಾರತವು ಭೌಗೋಳಿಕವಾಗಿ ಭೂಮಿಯ ಯಾವ ಗೋಳಾರ್ಧದಲ್ಲಿದೆ? ಅಲ್ಲಿ ಏಷ್ಯಾದ ಕೇಳಿದ್ರು, ಇಲ್ಲಿ ಭೂಮಿಯ. ಭಾರತವು ಉತ್ತರ ಗೋಳಾರ್ಧದ ಹಾಗೂ ಪೂರ್ವ ಗೋಳಾರ್ಧದಲ್ಲಿ ನೆಲೆಗೊಂಡಿದೆ. ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ಸಾಕ. 2 ಮಾರ್ಕ್ಸ್ ಕೇಳಿದ್ರೆ ಇದು ಮುಂದಿನ ಬರುತ್ತೆ. 8 ಡಿಗ್ರಿ 4 ನಿಮಿಷದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ 7 ನಿಮಿಷರಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಪ್ರಶ್ನೆ ಸಂಖ್ಯೆ 12, ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು? ಉತ್ತರ, ಭಾರತದ ಮುಖ್ಯ ಭೂರಾಶಿಯ ದಕ್ಷಿಣ ತುದಿ ಕನ್ಯಾಕುಮಾರಿ ಆಗಿದೆ. 1 ಮಾರ್ಕ್ಸ್ ಇನಫ್. ಇದು ತಮಿಳುನಾಡು ರಾಜ್ಯದಲ್ಲಿದ್ದು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರಗಳ ಸೇರುವ ಸ್ಥಳವಾಗಿದೆ. ಪ್ರಶ್ನೆ ಸಂಖ್ಯೆ 13, ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು? ಉತ್ತರ, ಭಾರತದ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಆಗಿದೆ. ಇದು ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದ ನಿಕೋಬಾರ್ ದ್ವೀಪದಲ್ಲಿ 6 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಇದೆ. 14, ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಯಾವುದು? ಹಿಮಾಲಯದ ಪಾದ ಬೆಟ್ಟಗಳ ಶಿವಾಲಿಕ್ ಶ್ರೇಣಿ ಎಂದು ಕರೆಯುತ್ತಾರೆ. ಇದು ಹಿಮಾಲಯದ ಅತ್ಯಂತ ದಕ್ಷಿಣದ ಮತ್ತು ಕಡಿಮೆ ಎತ್ತರ ಶ್ರೇಣಿಯಾಗಿದೆ. ಇಲ್ಲಿ ಕಂಡುಬರುವ ಸಮತಟ್ಟಾದ ಕಣಿವೆಗಳನ್ನು ಡೂನ್ ಕಣಿವೆಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 15, ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ? ಉತ್ತರ, ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಉತ್ತರದ ಹಿಮಾಲಯ ಪರ್ವತಗಳು ಇತ್ತೀಚಿನ ಗರ್ಭಶಾಸ್ತ್ರೀಯ ಅಧ್ಯಯನದಲ್ಲಿ ನಿರ್ಮಿತವಾಗಿವೆ. ಇವು ಮಡಿಕೆ ಪರ್ವತಗಳಾಗಿದ್ದು ಇಂದಿಗೂ ನಿಧಾನವಾಗಿ ಬೆಳೆಯುತ್ತಿವೆ. ಪ್ರಶ್ನೆ ಸಂಖ್ಯೆ 16, ಹಿಮಾಲಯ
ಪರ್ವತ ಶ್ರೇಣಿಗಳಿಂದಾಗುವ ಪ್ರಯೋಜನಗಳು ಯಾವುವು? ಉತ್ತರ: ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜೀವನ ಮತ್ತು ಆರ್ಥಿಕತೆಗೆ ಬಹಳ ಮಹತ್ವದ್ದಾಗಿವೆ. ಭಾರತಕ್ಕೆ ನೈಸರ್ಗಿಕ ರಕ್ಷಣೆಯನ್ನು ಒದಗಿಸುತ್ತವೆ. ಉತ್ತರದಿಂದ ಬೀಸುವ ಶೀತ ಗಾಳಿಗಳನ್ನು ತಡೆಯುತ್ತವೆ. ಗಂಗೆ, ಯಮುನಾ, ಬ್ರಹ್ಮಪುತ್ರ ಮೊದಲಾದ ನದಿಗಳ ಉಗಮ ಸ್ಥಾನಗಳಾಗಿವೆ. ಜಲವಿದ್ಯುತ್ ಉತ್ಪಾದನೆಗೆ ಅನುಕೂಲವಾಗಿವೆ. ಅರಣ್ಯ, ವನ್ಯಜೀವಿ ಹಾಗೂ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಸಹಕಾರಿಯಾಗಿವೆ. ಪ್ರಶ್ನೆ ಸಂಖ್ಯೆ 17. ಪರ್ಯಾಯ ಪ್ರಸ್ಥಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ. ಉತ್ತರ: ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಅತಿ ದೊಡ್ಡ ಮತ್ತು ಅತಿ ಪುರಾತನ ಭೂಸ್ವರೂಪ ವಿಭಾಗವಾಗಿದೆ. ಇದು ಉತ್ತರದಲ್ಲಿ ಅರಾವಳಿ ಬೆಟ್ಟಗಳಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಹಾಗೂ ಪಶ್ಚಿಮದ ಪಶ್ಚಿಮ ಘಟ್ಟಗಳಿಂದ ಪೂರ್ವದ ರಾಜ್ಮಹಲ್ ಬೆಟ್ಟದವರೆಗೆ ಹರಡಿದೆ. ಇದರ ವಿಸ್ತೀರ್ಣ ಸುಮಾರು 16 ಲಕ್ಷ ಚದುರು ಕಿಲೋಮೀಟರ್ ಆಗಿದೆ. ಪ್ರಶ್ನೆ ಸಂಖ್ಯೆ 18. ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ. ಉತ್ತರ: ಶಿವಾಲಿಕ್ ಶ್ರೇಣಿಯು ಹಿಮಾಲಯದ ಅತ್ಯಂತ ದಕ್ಷಿಣದ ಪರ್ವತ ಶ್ರೇಣಿಯಾಗಿದೆ. ಇದು ಇತ್ತೀಚೆಗೆ ನಿರ್ಮಿತವಾದ ಮಡಿಕೆ ಪರ್ವತಗಳಾಗಿದೆ. ಇದರ ಸರಾಸರಿ ಎತ್ತರ ಸುಮಾರು 6100ರಿಂದ 1500 ಮೀಟರ್ ಆಗಿದೆ. ಇದನ್ನು ಹಿಮಾಲಯದ ಪಾದಬೆಟ್ಟಗಳು ಎಂದು ಕರೆಯುತ್ತಾರೆ. ಇಲ್ಲಿ ಡೆಹ್ರಾಡೂನ್ ಮುಂತಾದ ಡೂನ್ ಕಣಿವೆಗಳು ಕಂಡುಬರುತ್ತವೆ. ಪ್ರಶ್ನೆ ಸಂಖ್ಯೆ 19. ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ? ಉತ್ತರ: ಹಿಮಾಲಯದಿಂದ ಹರಿಯುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ಮೊದಲಾದ ನದಿಗಳು ತಮ್ಮೊಂದಿಗೆ ತಂದ ಮೆಕ್ಕಲು ಅಲ್ಯೂವಿಯಲ್ ಮಣ್ಣನ್ನು ಸಾವಿರಾರು ವರ್ಷಗಳಿಂದ ಇಲ್ಲಿ ಸಂಚಯಿಸಿವೆ. ಇದರಿಂದ ಈ ಪ್ರದೇಶವು ಫಲವತ್ತಾದ ಸಮತಟ್ಟಾದ ಮೈದಾನವಾಗಿ ರೂಪುಗೊಂಡಿದೆ. ಆದ್ದರಿಂದ ಇದನ್ನು ಸಂಚಯನ ಮೈದಾನ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 20. ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿರಿ. ಪ್ರಥಮವಾಗಿ ಪಶ್ಚಿಮ ಘಟ್ಟಗಳನ್ನು ತೆಗೆದುಕೊಳ್ಳೋಣ. ನೀವು ಬರೆಯುವಾಗ ಇಲ್ಲೇ ಪಶ್ಚಿಮ ಮತ್ತು ಇಲ್ಲೇ ಪೂರ್ವ ಘಟ್ಟಗಳು ಅಂತ ಆಜುಬಾಜು ಬರೀರಿ. ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿದ್ದು ನಿರಂತರವಾಗಿವೆ. ಅರಬ್ಬಿ ಸಮುದ್ರದ ತೀರದ ಉದ್ದಕ್ಕೂ ಹರಡಿವೆ. ಸಹ್ಯಾದ್ರಿ ಎಂದು ಕರೆಯುತ್ತಾರೆ. ಅಣ್ಣಾಮುಡೈ 2695 ಮೀಟರ್ ಅತ್ಯುನ್ನತ ಶಿಖರವಾಗಿದೆ. ಪೂರ್ವ ಘಟ್ಟಗಳು ಕಡಿಮೆ ಎತ್ತರವಾಗಿದ್ದು ನಿರಂತರವಾಗಿಲ್ಲ. ಬಂಗಾಳ ಕೊಲ್ಲಿಯ ತೀರ ಉದ್ದಕ್ಕೂ ಹರಡಿವೆ. ಹಲವು ನದಿಗಳಿಂದ ಅಲ್ಲ ವಿಭಜಿಸಲ್ಪಟ್ಟಿವೆ. ಅಮರಕೊಂಡ ಮತ್ತು ಮಹೇಂದ್ರಗಿರಿ ಪ್ರಮುಖ ಶಿಖರಗಳಾಗಿವೆ.